ಮೂಡುಬಿದಿರೆ ತಾಲೂಕಿನ ಕೆಲವೆಡೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿದ್ಯುತ್ ಪ್ರಸರಣ ಲೈನ್ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಸ್ಟ್ರೀಟ್ ಲೈಟ್ ಕಂಪನಿಯು ಈ ಭಾಗದ ರೈತರಿಗೆ ಅನ್ಯಾಯವೆಸಗುತ್ತಿದ್ದು, ರೈತರಿಗೆ ಅನ್ಯಾಯವಾದರೆ ಕಾಂಗ್ರೆಸ್ ಸಹಿಸುವುದಿಲ್ಲ. ಕೇಂದ್ರ ಸರ್ಕಾರದ ಪವರ್ ಇದೆ ಎಂದು ತೋರಿಸಲು ಮುಂದಾದರೆ ನಾವು ನಮ್ಮ ಪವರ್ ತೋರಿಸಬೇಕಾಗುತ್ತದೆ. ಸ್ಟ್ರೀಟ್ ಲೈಟ್ ಕಂಪನಿಯನ್ನು ನಾವು ಆಂಧ್ರಪ್ರದೇಶಕ್ಕೆ ವಾಪಸ್ಸು ಕಳುಹಿಸಲು ಹಿಂಜರಿಯುವುದಿಲ್ಲ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಮಿಥುನ್ ರೈ ಅವರು ಎಚ್ಚರಿಸಿದ್ದಾರೆ. ಮೂಡುಬಿದ್ರೆಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ಟೆರ್ಲೈಟ್ ಕಂಪನಿಯ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಿಜೆಪಿಯ ಪದಾಧಿಕಾರಿಯಾಗಿರುವ ಮುಖಂಡರೊಬ್ಬರು ಹಸಿರು ಶಾಲು ಹಾಕಿಕೊಂಡು ತಾನೊಬ್ಬ ರೈತ ಮುಖಂಡ ಎಂದು ಪೋಸ್ ನೀಡಿ ಅಮಾಯಕ ರೈತರೊಂದಿಗೆ ನಾಟಕ ಮಾಡುತ್ತಿದ್ದಾರೆ. ಹಸಿರು ಶಾಲು ಹಾಕಿದ ಮಾತ್ರಕ್ಕೆ ರೈತ ಮುಖಂಡನಾಗುವುದಿಲ್ಲ. ರೈತರು ಇಂತಹ ನಾಟಕವನ್ನು ಅರ್ಥ ಮಾಡಿಕೊಳ್ಳಬೇಕು. ಇವರು ಕಾಂಗ್ರೆಸ್ಸ ಬಿಜೆಪಿಯ ಎಂದೇ ಗೊತ್ತಾಗುತ್ತಿಲ್ಲ. ಶಾಸಕ ಕೋಟ್ಯಾಂಡ್ರ ಆಪ್ತರಾಗಿದ್ದು ಇಬ್ಬರು ರೈತರಿಗೆ ವಂಚಿಸುತ್ತಿದ್ದಾರೆ. ಇವರಿಗೆ ನಿಜವಾಗಿಯೂ ರೈತರ ಮೇಲೆ ಕಾಳಜಿ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿ ಎಂದು ಹೇಳಿದರು. ಅಕ್ರಮ ಸಕ್ರಮ ಸಮಿತಿ, ಕೆಡಿಪಿ, ಆಶ್ರಯ ಮುಂತಾದ ಸಮಿತಿಗಳು ರಚನೆಯಾಗಿ 2 ವರ್ಷ ಸಮೀಪಿಸುತ್ತಿದೆ. ಅದರ ಅಧ್ಯಕ್ಷರಾಗಿರುವ ಶಾಸಕರು ಒಮ್ಮೆಯೂ ಒಂದೇ ಒಂದು ಮೀಟಿಂಗ್ ಮಾಡಿಲ್ಲ. ಇದರಿಂದಲೇ ಅವರಿಗೆ ಬಡವರ ಮೇಲೆ, ರೈತರ ಮೇಲೆ ಶಾಸಕರಿಗೆ ಎಷ್ಟು ಕಾಳಜಿ ಇದೆ ಎಂದು ಗೊತ್ತಾಗುತ್ತದೆ. ಶಾಸಕರಿಗೆ 10 ದಿವಸಗಳ ಗಡುವು ನೀಡುತ್ತೇವೆ. ಅದರೊಳಗೆ ಮೀಟಿಂಗ್ ಮಾಡದಿದ್ದರೆ ಅವರ ಕಚೇರಿಗೆ ನುಗ್ಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಅನುಮತಿ ಇದ್ದಲ್ಲೇ ಒಂಜಿ ಸೆನ್ಸ್ ಜಾಗಲ್ಲ ಈ ರೈತರನ್ನ ಕೊಡು ಅವನು ಈ ಟ್ರಾನ್ಸ್ಮಿಷನ್ ಲೈನ್ ಪಾತ್ರ ಬಿಡ್ತಿದ್ದೇವೆ. ಆಂಡ ಮೂಲ ಅನ್ಯಾಯ ಮಲ್ಪುರ ಮುಖಾಂತರ ಶಾಸಕರು ಸ್ಟಾರ್ಲೈಟ್ ಕಂಪನಿ ಜೊತೆಗೆ ಒಪ್ಪಂದ ಮಾಡ್ತದೆ. ಇಡೀ ಜನಕ್ಕನ ಪರ ವಿರೋಧವಾದ, ರೈತರನ್ನ ವಿರೋಧವಾದ ಈ ಒಂದು ಯೋಜನೆಗೆ ಅನುಷ್ಠಾನವಾಗುವುದಿಲ್ಲ. ಬಹುಶಃ ಈ ಯೋಜನೆಯ ಸಾಧಕ ಬಾಧಕರು ಮಾತ್ರ ರೈತರನ್ನ ತೆರಿಪವನ ಕೆಲಸ ಕಾರ್ಯ ಹೋರಾಟ ಸಮಿತಿಯ ಮಾಡ್ಕೊಂಡಿಲ್ಲ. ಆಗ ಶಾಸಕರಾವಡು ಈ ಕಂಪನಿ ದಕ್ಕರಾವಡು ಈ ರೈತರನ್ನ ವಿರೋಧವಾದಿ ಹೆಚ್ಚಿನ ಈ ಟ್ರಾನ್ಸ್ಮಿಷನ್ ಲೈನ್ ಅಳವಡಿಕೆ ಮಲ್ಪೊಂಚಿನ ಕೆಲಸ ಕಾರ್ಯ ಮಲ್ಕೊಂಡಿಲ್ಲ. ಈ ಸ್ಟಾರ್ಲೈಟ್ ಕಂಪನಿ ದಕ್ಕಲಿದೆ. ಸ್ಟಾರ್ಲೈಟ್ ಕಂಪನಿ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾರಾದ್ರೂ ರೈತರು ಅವರ ಅವರ ಇಚ್ಛೆ ಇಲ್ಲದೆ, ಅವರ ಅನುಮತಿ ಇಲ್ಲದೆ ತಾವು ದೌರ್ಜನ್ಯ ಮಾಡಿ ತಾವು ಈ ಟ್ರಾನ್ಸ್ಮಿಷನ್ ಲೈನ್ ಅನ್ನು ಅಳವಡಿಸಲಿಕ್ಕೆ ತಾವು ಪ್ರಯತ್ನ ಮಾಡಿದ್ರೆ ನಿಮ್ಮ ಈ ಸ್ಟಾರ್ಲೈಟ್ ಕಂಪನಿಯನ್ನು ನಿಮ್ಮ ಹುಟ್ಟೂರಾದಂತ ಆಂಧ್ರ ಪ್ರದೇಶಕ್ಕೆ ಕಳಿಸುವಂತ ಕೆಲಸ ಕಾರ್ಯವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ಮಾಜಿ ಸಚಿವ ಕೆ ಅಭಯ್ ಚಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕಡಲಕೆರೆ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಪ್ರಿಯಾ ಡಿ ಶೆಟ್ಟಿ, ಪ್ರಮುಖರಾದ ಮಿತ್ತಬೈಲು ವಾಸುದೇವ ನಾಯಕ್, ರಮೇಶ್ ಶೆಟ್ಟಿ ಪಡುಮಾರ್ನಾಡು, ಚಂದ್ರಹಾಸ ಸನಿಲ್, ಟಿಎನ್ ಕೆಂಬಾರೆ, ಶೌಕತ್ ಬೆಳುವಾಯಿ, ಅಬ್ದುಲ್ ಲತೀಫ್, ಜೋಸ್ಸಿ ಮಿನೇಜಸ್, ಶಶಿಧರ ಎಂ, ಹರೀಶ್ ಆಚಾರ್ಯ, ರುಕ್ಮಯ ಪೂಜಾರಿ, ಇಕ್ಬಾಲ್ ಕರೀಂ, ಅಲ್ತಾಫ್, ರತ್ನಾಕರ ಮೊಯ್ಲಿ, ಜಕರಿಯಾ ಯೂಸುಫ್, ರೀಟಾ ಕುಟಿನ್ನೋ, ರೂಪಾ ಸಂತೋಷ್ ಶೆಟ್ಟಿ, ದಿಲೀಪ್ ಕುಮಾರ್ ಶೆಟ್ಟಿ, ಪದ್ಮಪ್ರಸಾದ್ ಜೈನ್, ವಸೀರ್ ಪುತ್ತಿಗೆ, ಸಲಾಮಾ ಹೊಸಂಗಡಿ, ಜಾವೇದ್ ಹೊಸಂಗಡಿ, ಮರ್ವಿನ್ ಲೋಬೋ, ಮುರಳೀಧರ್ ಕೋಟ್ಯಾನ್, ಅಬುಬಕ್ಕರ್ ಶಿರ್ತಾಡಿ, ಆಳ್ವಿನ್ ಮಿನೇಜಸ್, ಆಳ್ವಿನ್ ಡಿಸೋಜಾ, ಸತೀಶ್ ಕೋಡಂಗಲ್, ಸಂದೀಪ್ ಅಲಂಗಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.